ಹಾಯ್ ಓಕೆ ಎಲ್ಲ ಒಂದು ನರ್ಸಿಂಗ್ ಅಭ್ಯರ್ಥಿಗಳಿಗೆ ಸೊ ನೀವೇನು ಸ್ಟಾಫ್ ನರ್ಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀರೋ ಸೊ ಈ ಮಂತು ಆಗಸ್ಟ್ 30 ಲಾಸ್ಟ್ ಡೇಟ್ ಇರೋ ಕಾರಣ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸರಿ, ಆಗಸ್ಟ್ 30 ಆದ ನಂತರ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದು ಎಲ್ಲಿ ಅಂತಲೂ ಕೂಡ ತಿಳಿಸ್ತೀನಿ ಅಂತೆ. ಸೊ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಂದರೆ ಕೇದಲ್ಲಿ ಹೋಗ್ಬಿಟ್ಟು ಹೋಮ್ ಪೇಜಲ್ಲಿ ಹೋಗ್ಬಿಟ್ರೆ ನಿಮ್ಮ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೇಮಕಾತಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ ಅಂತ ಕಾಣಿಸ್ತಿದೆ. ನೀವು RPCನೋ KK ಎರಡರಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತದೆ. ಸೊ ಫಾರ್ ಎಕ್ಸಾಂಪಲ್ HK ಸ್ಟೂಡೆಂಟ್ ಆಗಿತ್ತಂದರೆ, ನೀವು BS ನರ್ಸಿಂಗ್ ಆಗಿದ್ದರೂ ಸಹಿತ HK ಸ್ಟೂಡೆಂಟ್ ಆಗಿತ್ತಂತಂದರೆ KRIS ಒಳಗಡೆ ಅಂದರೆ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆ, ಅದರಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಬಹುದು. ಸೊ ಆ ಒಂದು HK ಸ್ಟೂಡೆಂಟ್ಗೆ ಮಾತ್ರ ಈ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಿದೆ. ರಿಮೈನಿಂಗ್ BS ನರ್ಸಿಂಗ್ ಬಿಟ್ಟರೆ ಎಲ್ಲನೂ ಕೂಡ ಪೋಸ್ಟಸ್ ಅಂದರೆ ಎಲ್ಲನೂ ಕೂಡ ರಿಕ್ರೂಟ್ಮೆಂಟ್ ಕರಿತಾ ಇರೋದು GNM ಮಾತ್ರ. ಅಂದರೆ ESIC ಒಳಗಡೆ HKನೂ ಕೂಡ ಇದೆ ಆ್ಯಂಡ್ ಅದೇ ರೀತಿಯಾಗಿ RPC ಒಳಗಡೆ ಕೂಡ ಇದೆ. ಬಟ್ ಓನ್ಲಿ ಏನಪ್ಪ ಅಂದರೆ GNM ಸ್ಟೂಡೆಂಟಿಗೆ. ಸೊ ನೀವು ಅಪ್ಲೈ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ 30 ಲಾಸ್ಟ್ ಡೇಟ್ ಇರೋ ಕಾರಣ ಇದೇ ಲಿಂಕ್ ಕಾಣಿಸ್ತಿದೆ ನೋಡಿ, ಈ ಒಂದು ಲಿಂಕ್ ಮೇಲೆ ಹೋಗಬೇಕಾಗ್ತದೆ. ಇದು RPC ಸ್ಟೂಡೆಂಟ್ಗೆ ನಾನು HK ಓದ್ತಂದರೆ HK ಥ್ರೋ ಲಿಂಕ್ ಅಪ್ಲಿಕೇಶನ್ ಹಾಕಬೇಕು. ಸೊ ಎಕ್ಸಾಮ್ ಡೇಟ್ ಯಾವಾಗ? ಅಪ್ಲಿಕೇಶನ್ ಅಂತೂ ಆಗಸ್ಟ್ 30 ಮುಗಿತಿದೆ. ಲಾಸ್ಟ್ ಡೇಟ್ ಪೇಮೆಂಟ್ ಮಾಡೋಕ್ಕೆ 31 ಇದೆ. ಅದಾದ ನಂತರ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳಿದ್ರೆ, ಸೊ ನೋಡಿ, ನಾವು ಹೋಮ್ ಪೇಜ್ಗೆ ಹೋಗ್ತೀನಿ, ಮುಖಪುಟ ಅಂತ ಹೋಗ್ತೀನಿ ಆ್ಯಂಡ್ Kದವ್ರು ಅಫಿಷಿಯಲ್ ಬಿಟ್ಟಿರೋದು ಓನ್ಲಿ ಸ್ಟಾಫ್ ನರ್ಸ್ ಅಷ್ಟೇ ಅಲ್ಲ, ಬೇರೆನೂ ಕೂಡ ಬಿಟ್ಟಿದ್ದಾರೆ. ಮುಂಬರುವ ನೇಮಕಾತಿ ಪರೀಕ್ಷಾ ವೇಳಾಪಟ್ಟಿ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕೂಡ ಟೋಟಲ್ ಆಗಿ Kದವರು ನೆಕ್ಸ್ಟ್ ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳನ್ನು ಅಂದರೆ ಟೋಟಲ್ ಆಗಿ 10 ಎಕ್ಸಾಮ್ಸ್ಗಳನ್ನು ಕೂಡ ಒಂದೇ ಲಿಸ್ಟಲ್ಲಿ ಬಿಟ್ಬಿಟ್ಟವ್ರೆ. ಇದು ನಮ್ಮ ನರ್ಸಿಂಗ್ ಒಳಗಡೆ ಎಲ್ಲಿದೆ ಅಂತ ಕೇಳಿದ್ರೆ ಹಂಗೆ ಬರೋಣ ಅಂತ ಕೆಳಗಡೆ ಕಾಣಿಸ್ತಿದೆ ನಿಮಗೆ 8 ಮತ್ತು 9 ನೋಡ್ಬೋದು ನೀವು. ಓಕೆ, 8ರಲ್ಲಿ ಯಾವುದು ಅಂತಂದರೆ ಅದು ಹೇಳಿದ್ನಲ್ಲ, 8ರಲ್ಲಿ ನಿಮಗೆ ESIC ಒಳಗಡೆ ಇಲ್ಲಿ ಕಾಣಿಸ್ತಿದೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಾರ್ಮಸಿ ಆಫೀಸರ್ ಆ್ಯಂಡ್ ನರ್ಸಿಂಗ್ ಆಫೀಸರ್ ಸ್ಟೂಡೆಂಟ್ಗೆ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಫಾರ್ಮಸಿ ಮತ್ತು ನರ್ಸಿಂಗ್ ಆಫೀಸರ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಯಾರಿದ್ರೋ ಅಪ್ಲಿಕೇಶನ್ ಹಾಕ್ತಿದ್ರು, ನಿಮಗೆ ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಿದೆ 21/11/2026 ಅಂದರೆ ನಡೀತಿರೋದು ನವೆಂಬರ್ 21ಕ್ಕೆ ಎಕ್ಸಾಮ್ ನಡೀತಾ ಇದೆ. ಸೊ ಇನ್ನೂ ಕೂಡ ನೀವು ಆಗಸ್ಟಲ್ಲಿದ್ದೀರಾ ಆ್ಯಂಡ್ ಸೆಪ್ಟೆಂಬರ್ ಇದೆ, ಅಕ್ಟೋಬರ್ ಇದೆ, ಅದು ನವಂಬರ್ 21 ಇದೆ. 3 ಮಂತ್ಸ್ ಟೈಮ್ ಇದೆ. 3 ಮಂತ್ಸ್ ನೀವು ಆರಾಮ್ಸಾಗಿ ಸ್ಟಡಿ ಮಾಡ್ಬೋದು. ಇವತ್ತು ಕೂತ್ರು ಕೂಡ ಆಗುತ್ತೆ, ಓದ್ಕೊಳ್ಳಿ. ಆ್ಯಂಡ್ ಅದೇ ರೀತಿಯಾಗಿ BS ನರ್ಸಿಂಗ್ ಮಾಡಿರ್ತಕ್ಕಂಥ ಸ್ಟೂಡೆಂಟು ಯಾರೆಲ್ಲ KREIS ಒಳಗಡೆ ಅಂದರೆ ಕರ್ನಾಟಕ ರೆಸಿಡೆಂಟಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಸೊಸೈಟಿ ಒಳಗಡೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಾಯಿದ್ರೋ, ನೀವು ಸ್ಟಾಫ್ ನರ್ಸ್ BS ನರ್ಸಿಂಗು ಕೂಡ ಇದೆ, GNM ಕೂಡ ಇದೆ. ಬಟ್ ಓನ್ಲಿ ಫಾರ್ HK ಸ್ಟೂಡೆಂಟ್ಗೆ ಮಾತ್ರ. ನೀವು ಮುಗು ಕೂಡ ಸೇಮು 21 ಅಂದರೆ ಇವ್ರಿಗೆ ಬೇರೆ ಎಕ್ಸಾಮ್ ಅಂತಲ್ಲ, ಅದೇ ಏನು ನಡೀತದೆ, 2 ಎಕ್ಸಾಮ್ ನಡೀತದೆ. ಒಂದು ನರ್ಸಿಂಗ್ ಎಕ್ಸಾಮು ಆ್ಯಂಡ್ ನಾನ್ ನರ್ಸಿಂಗ್ ಎಕ್ಸಾಮ್ ನಡೀತದೆ. ಅದನ್ನೇ ಡೇಟ್ ಕೊಟ್ಟವ್ರೆ. ಫಾರ್ ಎಕ್ಸಾಂಪಲ್ 21ಕ್ಕೆ ನರ್ಸಿಂಗ್ ಇತ್ತಂದರೆ ಇನ್ನೂ ಒಂದಿನ ಬಿಟ್ಟು ನಾನ್ ನರ್ಸಿಂಗ್ ನಡೀತದೆ. ಅಂದರೆ KK ಸ್ಟೂಡೆಂಟ್ಗೆ 21ಕ್ಕೆ ನಡೆದರೆ ಅಂದರೆ ಅದೇ ನರ್ಸಿಂಗ್ ಎಕ್ಸಾಮ್ ನಡೆದರೆ 22ಕ್ಕೆ ಕೂಡ RPC ಸ್ಟೂಡೆಂಟ್ಗೆ ನರ್ಸಿಂಗ್ ನಡೆದರೆ ಇನ್ನೊಂದು ದಿನ 22ನೇ ತಾರೀಕು ನಾನ್ ನರ್ಸಿಂಗ್ ನಡೆಸ್ಬೋದು. ಇವ್ರಿಗೆ RPC ಒಳಗಡೆ 23ಕ್ಕೆ ನಡೆಸ್ಬೋದು. ಶೆಡ್ಯೂಲ್ ಡೀಟೇಲ್ಸಾಗಿ ಮುಂದೆ ಬಿಡ್ತಾರೆ, ಆಯಿತಾ. ಇವಾಗ ಏನಂತಂದರೆ ಕಂಪ್ಲೀಟಾಗಿ KEದವ್ರು ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸು ಅಪ್ಕಮಿಂಗ್ ಎಕ್ಸಾಮ್ ಕ್ಯಾಲೆಂಡರ್ನ ಡೀಟೇಲ್ಸಾಗಿ ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ನರ್ಸಿಂಗ್ದು ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ ಆ್ಯಂಡ್ ಫಾರ್ಮಸಿ ಆಫೀಸರ್ದು ಕೂಡ ಕಾಣಿಸ್ತಿದೆ. ಸೊ ಮಾರ್ಕ್ ಮಾಡ್ಕೊಳ್ಳಿ, ನವಂಬರ್ 21ಕ್ಕೆ ಎಕ್ಸಾಮ್ಸ್ ಇದೆ. ಓಕೆ, ನವಂಬರ್ 21ಕ್ಕೆ ಎಕ್ಸಾಮ್ಸ್ ಇದೆ. ಈವನ್ BS ನರ್ಸಿಂಗ್ ಅಪ್ಲಿಕೇಶನ್ ಹಾಕಿದ್ರು ನೋಡಿ, KREIS ಒಳಗಡೆ ಕೂಡ 21ಕ್ಕೆ ಇದೆ. ನವಂಬರ್ 21ಕ್ಕೆ ಅಪ್ಲಿಕೇಶನ್ ಇನ್ನೂ ಕೂಡ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಹಾಕ್ಕೊಳ್ಳಿ. ಆ್ಯಂಡ್ ಡಾಕ್ಯುಮೆಂಟ್ಸ್ ನೆನಪಿರಬೇಕು. ಯಾರೆಲ್ಲ OB ಸ್ಟೂಡೆಂಟ್ ಇದ್ರೋ ನೀವು ಉದ್ಯೋಗಕ್ಕೋಸ್ಕರನೇ ಸಪ್ರೇಟಾಗಿ ಮತ್ತು ಜಾತಿ ಮತ್ತು ಆದಾಯದ್ದು ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಮಾಡಿಸ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ನೀವು ವಿತೌಟ್ ಡಾಕ್ಯುಮೆಂಟ್ಸ್ ಏನೂ ಕೂಡ ಇಲ್ಲದೆ ಅಪ್ಲಿಕೇಶನ್ ಹಾಕ್ಬೋದು, ಆಮೇಲೂ ಕೂಡ ಮಾಡ್ಕೋಬೋದು. ಬಟ್ ಇವಾಗ ಏನು ಕೇಳುತ್ತೆ ಅಪ್ಲಿಕೇಶನ್ ಹಾಕುವಾಗ ಓನ್ಲಿ ನಿಮ್ಮದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸಿಗ್ನೇಚರ್ ಆ್ಯಂಡ್ ಫೋಟೋ ಇದ್ರೂ ಕೂಡ ಸಿಗ್ನೇಚರು ಮತ್ತು ನಿಮಗೆ ತಮ್ಮ ಇಂಪ್ರೆಷನ್, ಓಕೆ, ಆ್ಯಂಡ್ ಫೋಟೋ ಇಷ್ಟೇ ಸಾಕು, ಮತ್ತೇನು ಬೇಡ. ಓಕೆ, ತಮ್ಮ ಇಂಪ್ರೆಷನ್ ಕೂಡ ಬೇಕಿಲ್ಲ, ನಿಮ್ಗೊಂದು ಸಿಗ್ನೇಚರ್ ಆ್ಯಂಡ್ ಫೋಟೋ ಇದಿದ್ದರೆ ಸಾಕು. ನಿಮ್ದು ಏನಾಗ್ತದೆ ಅಪ್ಲಿಕೇಶನ್ ಹಾಕ್ಬೋದು. ನೀವು ಸದ್ಯಕ್ಕೆ ನಂಬರ್ ಎಲ್ಲ ಕೊಡಬೇಕಾಗ್ತದೆ. ಓಕೆ, RD ನಂಬರ್, ಫಾರ್ ಎಕ್ಸಾಂಪಲ್ HK ಸ್ಟೂಡೆಂಟ್ ಇರ್ತಾರೆ, RD ನಂಬರ್ ಕೊಡಬೇಕಾಗ್ತದೆ. ಈ ಥರ ಎಲ್ಲನೂ ಕೂಡ ಜಸ್ಟ್ ಇದೆ ಅಂತ ಟಿಕ್ ಮಾಡ್ಕೊಂಡು ಕೊಡಬೇಕು. ಆಮೇಲಾದರೂ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡ್ರೆ ಚಿಂತೆ ಇಲ್ಲ. ಓಕೆ, ಬಟ್ ವೆರಿಫಿಕೇಷನ್ ಅದೆಲ್ಲ ಇದ್ದಾಗ ನೀವು ಎಲ್ಲನೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳೇಬೇಕಾಗ್ತದೆ. ಇದಿಷ್ಟು ಮಾಹಿತಿ. ಯಾರೆಲ್ಲ ಇನ್ನೂ ಕೂಡ ಪ್ರಿಪೇರ್ ಆಗ್ತಾ ಇಲ್ಲೋ ಅಥವಾ ಅಪ್ಲಿಕೇಶನ್ ಹಾಕಿಲ್ವೋ, ಪ್ರಿಪೇರ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮಾರ್ಕ್ ದ ಡೇಟ್ ನವಂಬರ್ 21. ಥ್ಯಾಂಕ್ ಯು.